ಸ್ವಲ್ಪ ತೊದಲ್ ತರ ಮಾತಾಡ್ತಾ ಇದೀನಿ, ಅದು ಬರ್ಬೇಕಾದ್ರೆ ಹಾಯ್ ಮಾಡಿ ತಶು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನ್ ಚೈತಾ ಶೆಟ್ಟಿ. ಹೇಗಿದ್ರೆ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಯಾಕಂತಂದ್ರೆ ಆಚೆ ಈಚೆ ಎಲ್ಲ ಸಿಕ್ಕಾಪಟ್ಟೆ ಡಿಜೆ ತರ ಸಾಂಗ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇತ್ತು. ಹಾಗಾಗಿ ಇಲ್ಲ ಅಂತಂದ್ರೆ ನಾನು ವಾಯ್ಸೇ ಸಾಕು ರೆಕಾರ್ಡ್ ಮಾಡ್ಬೇಕಾದ್ರೆ, ಬೇರೆ ವಾಯ್ಸ್ ಬೇಕಂತಿಲ್ಲ. ತುಂಬಾನೇ ಲೌಡ್ ಆಗಿ ನನ್ನ ವಾಯ್ಸ್ ಇರುತ್ತೆ ಅಲ್ವಾ, ಹಂಗಾಗಿ ಎಸ್ ಗೈಸ್, ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡ್ತಾನೆ ನೋಡಿ ಈ ಇಯರ್ ಎಂಡ್ ಆಗ್ತಾನೆ ಬಂತು ಅಲ್ವಾ. ಸೊ ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೆ, ಇಯರ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನನಗೊಂದು ನೆಮ್ಮದಿ ಏನು ಅಂತಂದ್ರೆ ಅಟ್ಲೀಸ್ಟ್ ಚಾನಲ್ ಅನ್ನ ಮೋನೋ ಮಾಡ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು. ಮತ್ತಿನ್ನೇನು ನನಗೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸೊ ನಂದು ರೀಚ್ ತುಂಬಾ ಹೋಗಿ ವ್ಯೂಸ್ ಬರ್ಬೇಕು ಅನ್ನೋದು ಒಂದು ಇತ್ತು, ಟಾರ್ಗೆಟ್ ಇತ್ತು. ಅಂಡ್ ಇನ್ ನೋಡ್ಬೇಕು ಡಾಲರ್ ಹೇಗೆ ಆಗತ್ತೆ ಅಂತ ಹೇಳಿ. ಡಾಲರ್ ಆಗ್ಬೇಕಾದ್ರೆ ಮುಂಚೆ ಆ ಪಿನ್ನು ಅದಿದೆಲ್ಲ ಬರ್ಬೇಕಲ್ವಾ, ಅದೆಲ್ಲ ಬಂದ ಮೇಲೆ ನೋಡೋಣ ಹೇಗೆ ನಮ್ಮ ಲಕ್ ವರ್ಕೌಟ್ ಆಗುತ್ತೆ, ನಾವು ಕೂಡ ಡಾಲರ್ ಮಾಡ್ತೀವಾ ಹೇಗೆ ಅಂತ ಹೇಳಿ. ಮೈನ್ ಆಗಿ ಡಾಲರ್ ಆಗ್ಬಹುದು, ಯಾರಿಗೂ ಕೂಡ ಮೆಂಬರ್ಶಿಪ್ ತಗೊಳ್ಳಿ ಹಾಗೆ ಹೀಗೆ ಎಲ್ಲ ಅಂತ ಹೇಳಿ ಟ್ರೈ ಮಾಡಿಲ್ಲ. ಸೊ ಅದೆಲ್ಲ ಸ್ವಲ್ಪ ಮಾಡ್ಕೊಂಡ್ರೆ ಬೇಗ ನಾವು ಮೆಂಬರ್ಶಿಪ್ ಮತ್ತೆ ಕೆಲವೊಂದೆಲ್ಲ, ಈಗ ಮೇನ್ ಆಗಿ ಯಾವುದೇ ಎಕ್ಸ್ಟ್ರಾ ತಗೊಂಡ್ರು ಕೂಡ ನಮ್ದು ಡಾಲರ್ಸ್ ಆಗ್ಬೇಕು ಅಂತಂದ್ರೆ ವ್ಯೂಸ್ ಬರ್ಬೇಕು. ವ್ಯೂಸ್ ಒಂದು ಮೇನ್. ಹಾಗಾಗಿ ಗೈಸ್, ಸೊ ಬಾಲಿಯಲ್ಲಿ ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಈ ಸೀಸನ್ ಮಳೆಗಾಲ ಸೀಸನ್ ಇಲ್ಲಿ. ಹಾಗಾಗಿ ಒಂಥರ ಮಳೆ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬಂದ್ ಇವಾಗಷ್ಟೇ ಹೋಯ್ತು. ಮಕ್ಕಳು ಬೇರೆ ಏನಾದ್ರೂ ಮಾಡ್ಕೊಡಮ್ಮ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವಾಗ ಏನು ಮಾಮೂಲಿ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ. ಸೊ ಬಿರಿಯಾನಿಯಲ್ಲಿ ನಾನು ತುಂಬಾ ವೆರೈಟಿಯನ್ನ ನನ್ನ ವಿಡಿಯೋದಲ್ಲಿ ಹಾಕಿದೀನಿ. ನಾನು ಬೇರೆ ಬೇರೆ ತರ ಟ್ರೈ ಮಾಡ್ತಾ ಇರ್ತೀನಿ. ಅಂಡ್ ಇವತ್ತು ಕೂಡ ಹಾಗೆ ಮೇನ್ ಆಗಿ ನಂಗೆ ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ ಇತ್ತು. ಹಾಗಾಗಿ ಬೇರೆ ತರ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತೊದಲ್ ತರ ಮಾತಾಡ್ತಾ ಇದ್ದೀನಿ, ಅದು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಇದು ಐಸ್ ಏನೋ ತಿನ್ಕೊಂಡ್ ಬಂದೆ. ಹಾಗಾಗಿ ಒಂದ್ ಸ್ವಲ್ಪ ಹಾಗ ಅನ್ಸುತ್ತೆ. ನನಗೆ ಒಬ್ರು ಕಮೆಂಟ್ ಮಾಡಿದೀರಾ, ನಿಮ್ಮ ರೆಸಿಪೀಸ್ ಎಲ್ಲ ಈಸಿ ಇರುತ್ತೆ, ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ಗೆ ಒಬ್ರು ಹಾಯ್ ಮಾಡಿ ಅಂತ ಹೇಳಿದಿರಾ ನನ್ನ ಚಾನಲ್ ಅಲ್ಲಿ. ಸೊ ನನಗೆ ಇವಾಗ ಹೆಸರು ನೆನ್ಪು ಬರ್ತಾ ಇಲ್ಲ. ಖಂಡಿತ ಇದೊಂದ್ಸಲ ಕಮೆಂಟ್ ನೋಡ್ಬಿಟ್ಟು ಮುಂದೆ ಹೇಳ್ತೀನಿ, ಆಯ್ತಾ. ಖುಷಿ ಆಗತ್ತೆ ಇದರ ಚಿಕ್ಕ ಪುಟ್ಟದೆಲ್ಲ ಒಂಥರ ಹಂಚ್ಕೊಂತಿರ್ಬೇಕಾದ್ರೆ. ಸೊ ಗೈಸ್, ನಾನ್ ವಿಡಿಯೋಸ್ ಮಾಡ್ತೀನಲ್ವಾ, ನನ್ ಮಕ್ಳು ಇಲ್ಲಿ ಬಂದ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಅಮ್ಮ ಈ ತರ ವಿಡಿಯೋಸ್ ಮಾಡೋದನ್ನ ಹೋಗಿ ಅಲ್ಲಿ ಅವರು ಒಂದು ಎಲ್ಲ ಸೆಟಪ್ ಮಾಡ್ಕೊಂಡ್ಬಿಟ್ಟು ಹಾಯ್ ವೆಲ್ಕಮ್ ಟು ದ ಚಾನಲ್ ಹಾಗೆ ಹೀಗೆ ಅಂತ ಹೇಳಿ ಶುರು ಆಗ್ಬಿಡತ್ತೆ. ಒಂಥರ ಮಕ್ಳು ಮಾತಾಡೋದ ಕಲಿತಾರೆ ಅಂತ ಹೇಳಿ ನನಗೆ. ಇಬ್ರು ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದಾರೆ. ನಿಮ್ಗೆಲ್ಲ ಅವ್ರು ಹಾಯ್ ಮಾಡ್ಬೇಕಂತೆ. ಓಕೆನಾ, ನಾನು ಇವಾಗ ನಿಮ್ಗೆಲ್ಲ ಅವ್ರನ್ನ ತೋರಿಸ್ತೀನಿ. ತನು ತಶು ಬನ್ನಿ, ಫಸ್ಟ್ ತಶು ಬನ್ನಿ, ಕಮ್. ನೋಡ್ಬೋದು ನಮ್ ತಶುನ. ಹಾಯ್ ಮಾಡಿ ತಶು, ವೆಲ್ಕಮ್ ಟು ದ ಚಾನಲ್. ಅನಿ ನಮಸ್ಕಾರ ಮಾಡಿ ಅವರಿಗೆಲ್ಲ. ನಮ್ಮಕ್ಕ ಅನ್ಬೇಡ, ಅವ್ರೆಲ್ಲ ನಗಾಡ್ತ್ರು. ನಮ್ಮಕ್ಕನ ನಿಮ್ಮಕ್ಕನ ಅಂದೇಳಿ. ನಮಸ್ಕಾರ ನಂಗೆ ಹೇಳ, ಇಲ್ಲ ಆಗ್ತಾರೇಗೇನ ನಾನ್ ಮಾತಾಡು ಕಲಿತೇನೆ. ಪೂಜಾ ಅಕ್ಕ, ಪೂಜಾ ಆಂಟಿಯನ. ಏನ ನೀವ ನಮ್ಮಕ್ಕ ಅಂತ್ರಿಯಾ? ಕುಂದಾಪುರ ಬ್ಲಾಗ್ಸ್ ನಂಗೆ ಹೇಳ್ತ್ರಿಯಾ? ಶೋರ್ ಅಂಡ್ ನಂದ ಇನ್ನೊಂದ್ ಮಗಳು ನೋಡ್ಬೋದು. ಇವಳು ಅಂತ ನೋಡ್ಬೋದು. ಸೊ ಏನ್ ಗೊತ್ತಾ ಗೈಸ್, ನಾನು ಹೊರಗಡೆ ಹೋಗಿದ್ದೆ ಅಲ್ವಾ. ಹೊರಗಡೆ ಅಂತಂದ್ರೆ ಅವತ್ತು ಬೀಚ್ಗೆಲ್ಲ ಹೋಗಿದ್ದೆ. ಸೊ ಎಲ್ಲ ಕೇಳೋದೇನಂತಂದ್ರೆ ಇಬ್ರು ಟ್ವಿನ್ಸ್ ಮಕ್ಳು ಅಂತ ಹೇಳಿ. ಆಲ್ಮೋಸ್ಟ್ ಹೇರ್ ಇರ್ಬೋದು ಅದೆಲ್ಲ ಸೇಮ್ ಇದೆ ಅಲ್ವಾ. ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನನ್ನ 2 ಮಕ್ಳು ನೋಡೋದಕ್ಕೆ ಸೇಮ್ ಅಂತ ನಿಮ್ಗೆ ಅನ್ಸುತ್ತಾ, ಹೇಗೆ ಏನು ಅಂತ ಹೇಳಿ, ಆಯ್ತಾ. ಇವಾಗ ಟೈಮ್ ಆಯ್ತು. ನಿಂಗೆ ಎಂತ ಮಾಡಿ ಕೊಡ್ಕ? ಬಿರಿಯಾನಿ ಜೊತೆಗೆ ಒಂದು ಕಬಾಬ್ ಮಾಡಿ ಕೊಡ್ಕ. ಕಬಾಬ್ ಬೇಕಾ? ಮತ್ತೆ ಸಾಕಾ? ಮತ್ತೆ ಸಾಕು. ಓಕೆ, ಹೌದಾ. ಬಿರಿಯಾನಿ ಜೊತೆ ಕಬಾಬ್ ಮಾಡ್ಕೊಡ್ಬೇಕಂದ್ರೆ ಸ್ವಲ್ಪ ಇವಳು ಖಾರ ಸ್ವಲ್ಪ ತಿಂತಾಳೆ ಇವಾಗ. ಬಟ್ ಮುಂಚೆ ಅವ್ಳು ಚಿಕ್ಕವಳು ತಿನ್ನಲ್ಲ. ಅವಳಿಗೆ ಬಿರಿಯಾನಿಗೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಡ್ತೀನಲ್ಲ, ತುಂಬಾ ಖುಷಿ ಆಗುತ್ತೆ. ಬಾಯ್. ಮತ್ತೆ ಸಿಗೋಣ, ಆಯ್ತಾ? ಮತ್ತೆ ಸಿಗೋಣ. ಓಕೆ, ಮತ್ತೆ ಇಲ್ಲಿ ನಾನು ಒಂದ್ ಸ್ವಲ್ಪ ಧನಿಯಾ, ಕೊತ್ತಂಬರಿ ಬೀಜ ಹಾಗೂ ಮತ್ತೆ ಸ್ವಲ್ಪ ಜೀರಿಗೆ ಇರುತ್ತಲ್ಲ, ಅದನ್ನ ಕೊಕೊನಟ್ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಒಂದು 2 ಆಗುವಷ್ಟು ಇದು ಏನದು ಹಸಿಮೆಣಸನ್ನ ಹಾಕೊಂತಾ ಇದ್ದೀನಿ. ಖಾರ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಹಾಕೊಬಹುದು. ಹಾಗೇನೆ ಒಂದ್ 2 ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಶುಂಠಿಯನ್ನ ಹಾಕೊಂತಾ ಇದ್ದೀನಿ.
ನಿಮ್ದು ಅಳತೆಗೆ ತಕ್ಕಂತೆ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಹಾಗೇನೆ ಇಲ್ಲಿ ಒಂದು 3 ಗೋಡಂಬಿಯನ್ನ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಹೋಲ್ ಗರಂ ಮಸಾಲೆ ಇರುತ್ತಲ್ಲ, ನಾನು ಅದನ್ನೇ ಹಾಕ್ತಾ ಇದ್ದೀನಿ. ಒಂದ್ಸಲ ಈ ರೀತಿಯಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಹಾಗೇನೆ ಇದಕ್ಕೆ ನಾನು ಒಂದು ಟೊಮೆಟೊ ಹಾಗೇನೆ ಒಂದ್ ಸ್ವಲ್ಪ ನೀರುಳ್ಳಿಯನ್ನ ತಗೊಂಡಿದ್ದೀನಿ. ನಾನು ಆಕ್ಚುಲಿ ಬಿರಿಯಾನಿ ಮಾಡ್ಬೇಕಾದ್ರೆ ಕೆಲವೊಂದು ಬಿರಿಯಾನಿಯಲ್ಲಿ ನಾನು ಟೊಮೆಟೊ ಹಾಕೋದಿಲ್ಲ, ಕೆಲವೊಂದಕ್ಕೆ ಹಾಕ್ತೀನಿ. ಹಾಗಾಗಿ ಇಲ್ಲಿ ನೋಡ್ಬೋದು ಕಬಾಬ್ ಇದೆಯಲ್ಲ, ಅದಕ್ಕೆ ಕಲ್ಸಿಡ್ತಾ ಇದ್ದೇನೆ. ಇಷ್ಟು ದಪ್ಪವಾಗಿನೇ ನಾನು ಕಲ್ಸಿದ್ದು ಗಟ್ಟಿಯಾಗಿನೇ. ಅದಕ್ಕೆ ಬಿರಿಯಾನಿ ಕಡ್ದಿದ್ದೆ ನೋಡಿ, ಅದ್ರದ್ದೊಂದು 2 ಸ್ಪೂನ್ ಹಾಕೊಂಡೆ. ಹಾಗೇನೆ ಚಿಕನ್ ಕೂಡ ನಾನು ಹೇಳ್ತಾ ಇರ್ತೀನಲ್ವಾ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿ, ನಾನೇ ಕ್ಲೀನ್ ಮಾಡ್ಕೊಂಡೆ. ನನಗೆ ಇದು ಇವಾಗೆಲ್ಲ ಕ್ವಿಕ್ ಆಗಿ ಮಾಡ್ಕೊಂತೀನಿ. ಮುಂಚೆ ಎಲ್ಲ ಒಂದೊಂದೊಂದು ಮಾಡ್ಬೇಕು ಅಂದ್ರೂ 1 ಗಂಟೆ 2 ಗಂಟೆ ತಗೊಂತಾ ಇದೆ, ಅಷ್ಟು ಕಷ್ಟ ಆಗ್ತಾ ಇತ್ತು ನನಗೆ. ಇವಾಗ ನಾನು ಕರೆಕ್ಟ್ ಆಗಿ ಮಾಡ್ತೀನಿ ಅಂತಾನೆ ಹೇಳ್ಬೋದು. ನೋಡ್ಬೋದು ಚಿಕನ್ ಹಾಕಿದ್ಮೇಲೆ ಈ ತರ ಆಗಿತ್ತು. ಇವಾಗ ಒಂದು ಕುಕ್ಕರ್ಗೆ ಒಂದ್ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಂತಾ ಇದ್ದೀನಿ. ಹಾಗೇನೆ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ತುಪ್ಪ ಜಾಸ್ತಿ ಇಲ್ಲ, ಹಾಗಾಗಿ ನಾನು ತುಪ್ಪದಲ್ಲಿ ಮಾಡ್ಲಿಲ್ಲ. ಮತ್ತೆ ಇಲ್ಲಿ ಒಂದು ಯಾಲಕ್ಕಿ ಮತ್ತೆ ಒಂದ್ ಸ್ವಲ್ಪ ಚಕ್ಕೆಯನ್ನ ಹಾಕೊಂತಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ ಅಲ್ವಾ. ಹಾಗೇನೆ ಒಂದು ಆನಿಯನ್ ಅನ್ನ ಇಲ್ಲಿ ಕಟ್ ಮಾಡಿದ್ದೆ ಅಲ್ವಾ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತೀವಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಹಾಗೇನೆ ಒಂದು ಟೊಮೆಟೊನ ಹಾಕೊಂತಾ ಇದ್ದೀನಿ. ಟೊಮೆಟೊ ಆಪ್ಷನ್, ಬೇಕಂತಂದ್ರೆ ಹಾಕೊಬಹುದು. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೇನೆ ನೋಡ್ಬೋದು ಕ್ಲೀನ್ ಮಾಡಿಟ್ಟಂತ ಚಿಕನ್ ಅನ್ನ ಹಾಕ್ತಾ ಇದ್ದೀನಿ. ಇವಾಗ ಕರ್ದಿದ್ದೀವಲ್ಲ ಆ ಮಿಶ್ರಣನ ಹಾಕೊಂಡ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಒಂದ್ಸಲ ಹುರ್ಕೊಳ್ಳೋಣ. ಹಾಗೇನೆ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನ ಹಾಕೊಬಹುದು. ಅಕ್ಕಿನೂ ಹಾಗೆ ಒಂದ್ಸಲ ಚೆನ್ನಾಗಿ ಹೊರ್ಕೊಂಡಾದ ಮೇಲೆ ಎಷ್ಟು ನೀರ್ ಬೇಕು ಅಳತೆಗೆ ತಕ್ಕಂತೆ ನೀರ್ ಹಾಕೊಂಡ್ರೆ ಆಯ್ತು. ನೀವು 2 ಲೋಟ ಅಕ್ಕಿ ಹಾಕೊಂತೀರಾ ಅಂತಂದ್ರೆ 1.5 ಜಾಸ್ತಿ ಆಗೋಷ್ಟು ನೀರನ್ನ ಹಾಕೊಬೇಕಾಗತ್ತೆ. ನಾನು ಅದೇ ಅಳತೆಯಲ್ಲಿ ಮಾಡೋದು. ಒಬ್ರೊಬ್ರದ್ದು ಒಂದೊಂದು ಅಳತೆ ಇರುತ್ತೆ ಅಲ್ವಾ, ಎಲ್ಲ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೇನೆ ಇದು ನೋಡ್ಬೋದು ಗರಂ ಮಸಾಲೆ, ನಾನು ಹೋಮ್ ಮೇಡ್ ಗರಂ ಮಸಾಲೆ ಹಾಕೊಳ್ಳೋದು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಈ ರೀತಿಯಾಗಿ ಲೆಮನ್ ಅನ್ನ ಹಿಂಡ್ಕೊಂತೀನಿ. ತುಂಬಾ ಚೆನ್ನಾಗಾಗುತ್ತೆ ಗೈಸ್ ಈ ತರ ಮಾಡೋದ್ರಿಂದ. ಹಂಗೇನೆ ಇವಾಗ ಕಲ್ಸಿಟ್ಟಿದ್ದೆ ಅಲ್ವಾ, ಕಬಾಬ್ ಬಿಡೋಣ ಅಂತ ಬಂದೆ. ಕಬಾಬ್ ಅಂತಂದ್ರೆ ಸ್ವಲ್ಪ ಖಾರ ಖಾರವಾಗಿ ಬರುತ್ತೆ. ಬಟ್ ನಮ್ಮ ಮನೇಲಿ ಚಿಕ್ಕೋಳು ಕಬಾಬ್ ತಿನ್ನಲ್ಲ, ಹಾಗಂತ ಹೇಳಿ ದೊಡ್ಡೋಳೇನ್ ಕಮ್ಮಿ ಇಲ್ಲ, ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಖಾರಮ್ಮ ಅಂತ ಅಂದ್ರು ಉರ್ಸ್ಕೊಂಡ್ ತಿಂತಾರೆ. ಆಕ್ಚುಲಿ ಕೆಲವೊಂದು ಮಕ್ಕಳು ನಾನ್ ವೆಜ್ ಅನ್ನ ಇಷ್ಟ ಪಡಲ್ಲ ಅಂತೆ, ಬಟ್ ಹೆಚ್ಚಿನ ಮಕ್ಕಳು ನಾನ್ ವೆಜ್ ಅನ್ನ ಇಷ್ಟ ಪಡ್ತಾರೆ. ಯಾಕಂತಂದ್ರೆ ಮುಂಚೆ ಎಲ್ಲ ಇಂತಿಷ್ಟು ಟೈಮ್ ವರೆಗೂ ನಾನ್ ವೆಜ್ ಅದು ಇದೆಲ್ಲ ತಿನ್ನಿಸ್ತಾ ಇರ್ಲಿಲ್ಲ ಇತ್ತು ಅಲ್ವಾ. ಇವಾಗೆಲ್ಲ ನಾರ್ಮಲ್ ಆಗ್ಬಿಟ್ಟಿದೆ, ಎಲ್ಲರ ಮನೆಯಲ್ಲೂ ಡೈಲಿ ನಾನ್ ವೆಜ್ ಇದ್ದಂಗೆ ಇರುತ್ತೆ ಅಲ್ವಾ. ಮಕ್ಳಿಗೂ ಕೂಡ ಕೊಡ್ತಾ ಬರ್ತೀವಲ್ವಾ, ಹಾಗಾಗಿ ಅವ್ರಿಗೊಂಥರ ನಾನ್ ವೆಜ್ ಪ್ರಿಯರ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನೋ ಒಂದು ಸ್ಟೋರಿ ಇದೆ ಗೊತ್ತಾ, ಏನ್ ಗೊತ್ತಾ, ಕಬಾಬ್ ಆಕ್ಚುಲಿ ನನಗಷ್ಟು ಚೆನ್ನಾಗಿ ಮಾಡೋದಕ್ ಬರೋದಿಲ್ಲ. ಸೊ ನಮ್ಮ ಮನೆಯಲ್ಲಿ ನನ್ನ ತಂಗಿ ಮಾಡ್ತಾಳೆ, ಚೈತನ್ಯನೇ ಕಬಾಬ್ ಮಾಡೋದು, ತುಂಬಾ ಚೆನ್ನಾಗಿ ರೋಸ್ಟ್ ಆಗಿ ಮಾಡ್ತಾಳೆ. ಬಟ್ ಇವತ್ತೇನಾಯ್ತು ಗೊತ್ತಾ ಗೈಸ್, ನಾನ್ ಮಾಡಿದ ಕಬಾಬ್ ಎಷ್ಟು ಚೆನ್ನಾಗಿ ಬಂತು ಅಂತಂದ್ರೆ ಗರಿಗರಿಯಾಗಿ ಸ್ವಲ್ಪ ಕೂಡ ಆಯಿಲಿಗೆ ಬಿಟ್ಕೊಂಡಿಲ್ಲ. ನಂಗೆ ತುಂಬಾನೇ ಖುಷಿ ಆಯ್ತು. ಯಾವ್ದಾದ್ರು ಹಾಗೆ ಅಲ್ವಾ, ಒಂಥರ ಚೆನ್ನಾಗ್ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಡಿಗೆ ಆಗ್ಲಿ ಏನೇ ಆಗ್ಲಿ ಒಂದೊಂದ್ಸಲ ಒಂದೊಂದ್ ತರ ಬರುತ್ತೆ, ಬಟ್ ರುಚಿ ಸೇಮ್ ಇರುತ್ತೆ ಒಂದೊಂದ್ಸಲ ಅಲ್ವಾ. ಕೆಲವೊಂದ್ಸಲ ಚೆನ್ನಾಗ್ ಬರುತ್ತೆ, ಕೆಲವೊಂದ್ಸಲ ಏನೋ ಒಂಥರ ಬರುತ್ತೆ. ನಾವು ಕ್ವಿಕ್ ಆಗಿ ಮಾಡ್ಬೇಕಂದಾಗ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ. ಇನ್ನೇನ್ ಟೈಮ್ ಕೊಟ್ಟು ಮಾಡಿದಾಗ ಒಮ್ಮೊಮ್ಮೆ ಚೆನ್ನಾಗ್ ಬರೋದಿಲ್ಲ. ಹೀಗೆ ನಂದು ಕಬಾಬ್ ಕೂಡ ರೆಡಿ ಆಗ್ತಾ ಇದೆ, ಗರಿಗರಿಯಾಗಿ ತುಂಬಾ ಚೆನ್ನಾಗಾಯ್ತು. ಅಂಡ್ ಇದಕ್ಕೆ ಏನಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ಏನದು ಬೇವಿನೆಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಮಕ್ಳ ಹತ್ರ ತಂದ್ಕೊಡಿ ಅಂದ್ರೆ ಅವ್ರಿಗೆ ಸಿಗ್ಲಿಲ್ಲ ಅಂತೆ. ಹಾಗಾಗಿ ಮತ್ತೆ ನಂಗಲ್ಲಿ ಹೋಗಿ ತಗೊಂಡ್ಬರಕ್ಕಾಗಲ್ಲ ಅಂತ ಹೇಳಿ ನಾನು ಕೂಡ ತಗೊಂಡ್ಬರೋದಕ್ ಹೋಗ್ಲಿಲ್ಲ. ನೋಡ್ಬೋದು ಕಬಾಬ್ ಕೂಡ ರೆಡಿ ಆಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ಕಬಾಬು, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಮಕ್ಳಿಗೂ ಹಾಗೆ. ಶ್ರೀಧರ್ ಕೂಡ ಹೇಳ್ತಾ ಇದ್ರು ಕಬಾಬ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀಯಾ ಅಂತ ಹೇಳಿ. ಹಾಗೇನೆ ಬಿರಿಯಾನಿ ಕೂಡ ರೆಡಿ ಆಯ್ತು. ನೋಡ್ಬೋದು, ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಆಕ್ಚುಲಿ ನಾನು ಬಿರಿಯಾನಿನ ಸಖತ್ತಾಗಿ ಮಾಡ್ತೀನಿ ಅಂತ ಎಲ್ರು ಹೇಳ್ತಾರೆ. ನಾನು ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಗೈಸ್. ಓಕೆ ಗೈಸ್, ನೋಡಿದ್ರಲ್ವಾ, ತುಂಬಾ ಈಸಿಯಾಗಿ ಮಾಡಬಹುದು ಅಂಡ್ ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡ್ಬೇಕು ಆಯ್ತಾ. ಇವಾಗ ನಂಗೆ ಟೈಮ್ ಆಗ್ತಾ ಬಂತು, ಮಕ್ಳದು ಅದು ಇದು ಎಲ್ಲ ಕೆಲಸ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಅವ್ರು ಊಟ ಮಾಡೋದಕ್ಕೆ ಕಾಯ್ತಾ ಇದಾರೆ ಇಬ್ರುನುವೆ. ಮಕ್ಕಳು ಹಾಗೆ ಅಲ್ವಾ, ನಾನ್ ವೆಜ್ ಮಾಡಿದ್ರೆ ಅವ್ರಿಗೆ ಏನಾದ್ರು ಫೇವ್ರೇಟ್ ಆಯ್ತು ಅಂತಂದ್ರೆ ನನ್ ಸುತ್ತನೇ ಇರ್ತಾರೆ, ಎಷ್ಟು ಬೇಗ ಅಮ್ಮ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್, ಹಾಗೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು.